ಮಾಧ್ಯಮ ಮಿತ್ರರು ಕೇಳಿದರು ನನಗೇನಂತ, ಸರ್ SITಯರು A1 ಬೇರೆ ಮಾಡ್ತಾರೆ, ನಿಮ್ಮ ಏನು ನಮ್ಮ ಇದರದು ವಾಲ್ಮೀಕಿ ನಿಗಮದ್ದು ಐಡಿಯರು A1 ಮಾಡ್ತಾರೆ. ಪಾಪ ನಾನು ನಾಗೇಂದ್ರ ಅವ್ರ ಬಗ್ಗೆ ನಮಗೆ ಗೌರವ ಇದೆ, ನಾನು ಅದು ಸಣ್ಣದ ನಾನು ಮಾತಾಡಲ್ಲ. ಹೆಂಗೆ ಅದ್ರ ಕೈ ಬಿಟ್ಟರು? SIT ಯಾವ ರೀತಿ ಕೆಲಸ ನಡೀತಾ ಇದೆ, ಇದು ರಾಜಕೀಯದ ಇದನ್ನು ಎದುರಿಸೋಕ್ಕೆ ಇಂಥವೆಲ್ಲ ನಾನು ನೋಡ್ಬಿಟ್ರೇನ್ರಿ. ನನಗೆ ನ್ಯಾಯಾಲಯದಲ್ಲಿ ನಾನಿರುವಾಗ ನಾನು ಯಾವುದೂ ಮಾತಾಡಬಾರ್ದು, ಸುಮ್ಮನಿದ್ದೀನಿ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಲಯದ ಮೇಲೆ. ಇವತ್ತು ಚಂದ್ರಬಾಬು ನಾಯ್ಡು ಜೈಲಿಗೆ ಹಾಕಿದ್ರಪ್ಪ, 15 ವರ್ಷದಲ್ಲಿ ಏನಾಯಿತು? ಶಾನ ಜೈಲಿಗೆ ಹಾಕಿದ್ರು, ಹೋಮ್ ಮಿನಿಸ್ಟರ್ ಇಲ್ವ ಇವತ್ತು? ಕಾಲಚಕ್ರ ತಿರುಗುತ್ತೆ, ಗೊತ್ತಿದೆ ನನಗೂ ರಾಜಕಾರಣ. ನಾನು 25 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, 40 ವರ್ಷ ರಾಜಕಾರಣದಲ್ಲಿದ್ದೀನಿ. ಈ ಅಧಿಕಾರಿಗಳು ಬಿಟ್ಟು ಎದುರಿಸ್ತೀವಿ ಅನ್ನೋದಾದರೆ ಇದಕ್ಕೆಲ್ಲ ಎದುರ್ತೇನೆ. ದೇವೇಗೌಡನ ಮಗ ರೇವಣ್ಣ ಅಂತ ಗೊತ್ತಾ? ದೇವೇಗೌಡರ ಮೇಲೆ COD ಮಾಡಿದರು. ದೇವೇಗೌಡರ ಮೇಲೆ COD ತನಿಖೆ ಮಾಡಿ ಅದೇ ಅಧಿಕಾರಿ COD ಲೋಕಾಯುಕ್ತ ಎಲ್ಲ ಮಾಡಿ ಏನಾಯಿತು? ದೇವೇಗೌಡರ ಮೇಲೆ ಅದೇ ಅಧಿಕಾರಿ ಬಂದು ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಕಾಲು ಕಟ್ಟಿದ್ರು. ಸರ್ ತಪ್ಪು ಮಾಡಿದೆ ಸರ್, ನಾನು ಹೇಳಿ ಇವರೆಲ್ಲ ರಾಜಕೀಯದ ಮಾತು ಕೇಳಿ ನಾನು ತಪ್ಪಾಯಿತು ಅಂತೇಳಿ ಬಂದು ಕಾಲು ಕಟ್ಟಿರು. ದೇವೇಗೌಡರ ಅಧಿಕಾರಿ ಮೇಲೆ ಬೇಕಾದ್ರೆ ಅವ್ರು ಕ್ರಮ ತಗೋದಾಯ್ತು. ದೇವೇಗೌಡರು ಆ ಸಣ್ಣತನಕ್ಕೆ ಹೋಗಲಿಲ್ಲ. ಯಾರು ಕಾಲು ಕಟ್ಟಿದ್ರು ಅಂತ ಹೇಳಿ ಬಹಿರಂಗವಾಗಿ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ. ಯಾವ್ಯಾವ SIT ಅಧಿಕಾರಿಗಳಿಗೆ ಏನೇನು ಪ್ರಮೋಷನ್ ಕೊಡೋದು, ಅಧಿಕಾರಕ್ಕೋಸ್ಕರ ಏನು ನಡೆಸ್ತಾರೆ, ಯಾರ್ಯಾರ ಮೇಲೆ ಅನ್ನೋದು ಬೇಕಾದವ್ರಿಗೊಂದು. ಹೆಂಗ್ರಿ ಹಿಡಿಯರು A1 ಮಾಡ್ತಾರೆ, SITಯರು ಹೆಂಗ್ರಿ A1 ಬಿಟ್ಟು ಹೆಸರೇ ಗ್ರೀನ್ ಚಿಟ್ ಹೆಂಗೆ ಕೊಡ್ತಾರ್ರಿ? ಯಾರಿದ್ರಿಂದ ಇದ್ದಾರೆ ಈ ರಾಜ್ಯದಲ್ಲಿ? ಇದೊಂದು ದುರಂತ ಅಂತ ಹೇಳ್ಬೇಕಾಗತ್ತೆ. ಏನು ನಮ್ಮನ್ನು ರಾಜಕೀಯವಾಗಿ ಎದುರಿಸ್ತೀವಿ ಅನ್ನೋದಾದರೆ, ನಾನು 25 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ, ನನಗೆ ಜನತೆ ಬಗ್ಗೆ ಗೌರವ ಇದೆ. ನಮ್ಮ ಮಾಧ್ಯಮದವರು ನನ್ನನ್ನು ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾಗಿದ್ರೆ ಮಾಧ್ಯಮ ಮಿತ್ರರು ನನಗೆ ಯಾರೇ ತಪ್ಪಾಡ್ರೆ ಮಾಡಲಿ, ನಾನು ಹೇಳ್ತೀನಿ. ನಾನು ಇವತ್ತು ಯಾಕೆ ಹೇಳಬೇಕು, ನ್ಯಾಯಾಲಯದಲ್ಲಿ ಇರುವಾಗ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಟೈಮ್ ಬಂದಾಗ ಹೇಳ್ತೀನಿ, ಎದುರಿಸ್ತೀನಿ. ಅದನ್ನು ಮಾಧ್ಯಮ ಮಿತ್ರರಿಗೆ ಬಿಡ್ತೀನಿ. ನಾನು 25 ವರ್ಷ ಈ ರಾಜಕೀಯ ಜೀವನದಲ್ಲಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ನಾನು ಮುಗಿಸ್ಲೇಬೇಕು ಅಂತೇಳಿ ಆ ಜಿಲ್ಲೆಯಲ್ಲಿ ನಾನು ಮುಗಿಸೋಕ್ಕಾಗಲಿಲ್ಲ.